ಮಧ್ಯಪ್ರಾಚ್ಯಗಳ ಸಮರ ಜೋರಾಗ್ತಾ ಇದೆ. ಅಮೆರಿಕಾಗೆ ಯಮನ್ ಎಚ್ಚರಿಕೆ ಕೊಟ್ಟಿದೆ. ಈಗ ಇರಾನ್ ಜೊತೆಗೆ ನಾವು ಯುದ್ಧಕ್ಕೆ ಧುಮುಕಿದ್ದೀವಿ ಅಂತೇಳಿ ಯಮನ್ ಹೇಳಿರುವಂತದ್ದು. ಯಮೆನ್ನ ಅನ್ಸಾರ್ ಅಲ್ಲಾ ಸಂಘಟನೆಯಿಂದ ಇದೀಗ ಘೋಷಣೆ ಆಗಿದೆ. ಕೆಂಪು ಸಮುದ್ರದಲ್ಲಿ ಅಮೆರಿಕ ನೌಕೆ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿ ಇದೀಗ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಯುದ್ಧ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳ ಯುದ್ಧ ಅಂತ ಇದೀಗ ಯಮನ್ ಹೇಳಿರುವಂತದ್ದು. ಗಾಜಾದ ಜನತೆಯನ್ನ ನಾವು ಬಿಟ್ಕೊಡಕ್ಕಾಗೋದು ಇಲ್ಲ. ಯಮನ್ನ ಅನ್ಸಾರ್ ಅಲ್ಲಾ ಸಂಘಟನೆಯಿಂದ ಆಗಿರುವಂತಹ ಘೋಷಣೆ ಇದು. ಹೀಗೇನು ಇಸ್ರೇಲ್ ಹಾಗೂ ಅಮೆರಿಕ ಹಾಗೂ ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ ಹೀಗೆ ಮುಂದುವರಿತಾ ಇದೆ. ಇದರ ನಡುವೆ ಈಗ ಇರಾನ್ಗೆ ಯಾವ ಒಂದು ರಾಷ್ಟ್ರವೂ ಕೂಡ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಸುಮಾರು 56 ರಾಷ್ಟ್ರಗಳನ್ನ ಎದುರಾಕೊಂಡು ಫೈಟ್ ಮಾಡ್ತಾ ಇದ್ದಿದ್ದು ಇರಾನ್. ಈಗ ಇರಾನ್ ಜೊತೆಗೆ ನಾವಿದ್ದೀವಿ, ಯುದ್ಧಕ್ಕೆ ಧುಮುಕಿದ್ದೀವಿ ಅಂತ ಹೇಳಿ ಯಮನ್ ಹೇಳ್ತಾ ಇದೆ. ಯಮನ್ನ ಅನ್ಸಾರ್ ಅಲ್ಲಾ ಸಂಘಟನೆಯಿಂದ ಆಗಿರುವಂತಹ ಘೋಷಣೆ ಇದು. ಕೆಂಪು ಸಮುದ್ರದಲ್ಲಿ ಅಮೆರಿಕ ನೌಕೆ ಮೇಲೆ ದಾಳಿ ಮಾಡ್ತೀವಿ, ಯುದ್ಧ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳ ಯುದ್ಧ ಅಂತ ಇದೀಗ ಯಮನ್ ಕಡೆಯಿಂದ ಬಂದಿರುವಂತಹ ಮೆಸೇಜ್. ಗಾಜಾದ ಜನತೆಯನ್ನ ನಾವು ಬಿಟ್ಕೊಡೋದಿಲ್ಲ. ಇರಾನ್ ಪರವಾಗಿ ಫೈಟ್ ಮಾಡ್ತೀವಿ. ಯಮನ್ನ ಅನ್ಸಾರ್ ಅಲ್ಲಾ ಸಂಘಟನೆಯಿಂದ ಆಗಿರುವಂತಹ ಘೋಷಣೆ. ಇರಾನ್ ರಾಷ್ಟ್ರಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಇತ್ತು. ಈಗ ಯಮನ್ ಸಪೋರ್ಟಿಗೆ ಬಂದಿದೆ. في طريق إنجاز مخططه، ولذلك فأي هجوم وعدوان أمريكي مساند للعدو الإسرائيلي ضد إيران في إطار الهدف نفسه الرامي لتمكين العدو الإسرائيلي من السيطرة على المنطقة كلها، وهذا ما لا يمكن السكوت عنه لأنه يعني مصادرة. ಮಧ್ಯಪ್ರಾಚ್ಯಗಳ ಯುದ್ಧ ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಯುದ್ಧ ಆರಂಭ ಆಗಿ 21 ದಿನ ಆಯಿತು. 21 ದಿನದಲ್ಲಿ ಯಾವುದೇ ಒಂದು ರಾಷ್ಟ್ರ ಕೂಡ ಇರಾನ್ ಸಪೋರ್ಟಿಗೆ, ಇರಾನ್ ಬೆಂಬಲಕ್ಕೆ ಬರಲಿಲ್ಲ. ಎಲ್ಲವೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಇಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇತ್ತು. ಅದು ಅಬುದಾಬಿ ಇರಲಿ, ದುಬೈ ಇರಲಿ, ಸೌದಿ ಇರಲಿ ಅಥವಾ ಬೇರೆ ಬೇರೆ ರಾಷ್ಟ್ರಗಳೆಲ್ಲವೂ ಕೂಡ ಸಪೋರ್ಟ್ ಮಾಡಿದ್ದು ಕೇವಲ ಇಸ್ರೇಲ್ ಹಾಗೂ ಅಮೆರಿಕಾಗೆ. ಈಗ ಇರಾನ್ ಪರವಾಗಿ ಯಮನ್ ಈಗ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಅಂತಂದ್ರೆ ಇರಾನ್ ಪರವಾಗಿ ನಾವು ಯುದ್ಧಕ್ಕೆ ಇಳಿತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಅಮೆರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಈಗ ದಾಳಿ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಘೋಷಣೆ ಮಾಡಲಾಗಿದೆ. ಅದು ಕೂಡ ಯಮನ್ ಮಾಡ್ತಾ ಇರುವಂತಹ ಸಪೋರ್ಟ್ ಇದು. ಯಮನ್ನ ಅನ್ಸಾರ್ ಅಲ್ಲಾ ಸಂಘಟನೆಯಿಂದ ಆಗಿರುವಂತಹ ಘೋಷಣೆ ಇದು. ಕೆಂಪು ಸಮುದ್ರದಲ್ಲಿ ಅಮೆರಿಕ ನೌಕೆ ಮೇಲೆಯೇ ದಾಳಿ ಮಾಡ್ತೀವಿ ಅಂತ ಹೇಳಿ ಇದೀಗ ಈ ಒಂದು ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ. ನೌಕೆ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿ ಅಮೆರಿಕಾಗೆ ಮತ್ತೊಂದು ಎಚ್ಚರಿಕೆ. ಹಾಗಾಗಿ ಈಗ ಇಷ್ಟು ದಿನ ಒಂದು ರೀತಿಯಾಗಿ ಲೆಕ್ಕ ಇತ್ತು, ಈಗ ಬೇರೆ ತರ ಬಹುಶಃ ಲೆಕ್ಕ ಏನಾದ್ರೂ ಚೇಂಜ್ ಆಗ್ಬೋದು ಅಂತ ಅನಿಸ್ತಾ ಇದೆ ನೋಡ್ತಾ ಇದ್ರೆ. ಕಾರಣ ಏನು ಅಂತಂದ್ರೆ ಈಗಾಗಲೇ ನಾ ಹೇಳಿದಾಗೆ ಇಷ್ಟು ದಿನ ಕೇವಲ ಸಿಂಗಲ್ ಆಗಿ ಫೈಟ್ ಮಾಡ್ತಾ ಇದ್ದಿದ್ದು ಇರಾನ್. ಅದಾದ ನಂತರ ಎಲ್ಲಾ ದೇಶಗಳನ್ನ ಹೆದರಾಕೊಂಡಿತ್ತು. ಅದೇನೇ ಇರಲಿ, ಯುದ್ಧ ಅಂತೂ ನಿಲ್ಲಿಸೋದಿಲ್ಲ, ಪರವಾಗಿಲ್ಲ, ಎಲ್ಲವೂ ಕೂಡ ಸರ್ವನಾಶ ಆಗೋದ್ರು ಅಷ್ಟೇ, ಎಲ್ಲವೂ ಕೂಡ ಬರ್ಬಾದ್ ಆಗೋದ್ರು ಅಷ್ಟೇ, ಒಟ್ಟಲ್ಲಿ ಮಾತುಕತೆ ಸಂಧಾನ ಅದೆಲ್ಲವೂ ಸೀನೆ ಇಲ್ಲ ಅಂತ ಹೇಳಿ ಇರಾನ್ ಒಂದು ಕಡೆ ಎಚ್ಚರಿಕೆ ಕೊಟ್ಟಿತ್ತು. ಅದೇನೇ ಇದ್ರೂ ಕೂಡ, ಸತ್ತು ಸುಣ್ಣ ಆದ್ರೂ ಕೂಡ ಈ ಒಂದು ಯುದ್ಧ ಮುಂದುವರಿಸ್ತೀವಿ ಅಂತ ಹೇಳಿ. ಆದ್ರೆ ಈಗ ಯಮನ್ ಇರಾನ್ ಪರವಾಗಿ ನಿಂತಿದೆ. ಈಗ ಘೋಷಣೆ ಮಾಡಿರುವಂತದ್ದು, ನಾವು ಇರಾನ್ಗೆ ಸಪೋರ್ಟ್ ಮಾಡ್ತೀವಿ, ಅಮೆರಿಕ ಕೆಲವೊಂದು ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿ ಇರಾನ್ ಸಪೋರ್ಟ್ಗೆ ಈಗ ಯಮನ್ ದೇಶ ಕೂಡ ಬಂದಿದೆ. किधर गिरा? अरे वहाँ गिरा, सामने तो गिरा। और किधर गिरा? इधर गिरा। अरे शाबाश! अबे पीछे से मार रहा है, हाँ? उधर से आ रहा है। ओ शिट! हो चुका है।